ಕುಂಡಿ ನೋವ್ತಾ ಇಲ್ವಾ ಇದೇ ಜೋಶಲ್ಲಿ ಎಲ್ಲರೂ ಮರೀದಂಗೆ ಒಂದೊಂದು ಲೈಕ್ ಹಾಕ್ಬಿಡಿ. ನೋಡಿ ಬ್ರೋ, ಕೊಳ್ಳೇಗಾಲ ಹತ್ರನೇ ಇದೆ. ಹೋಗ್ಬಿಟ್ಟು ಅಟ್ಲೀಸ್ಟ್ ಒಂದಿಷ್ಟು ಮಾಟ ಮಂತ್ರ ಮಾಡ್ಸೋಣ. ಅವನ ಅಜ್ಜಿನ್ ನಮ್ಮ ಶತ್ರುಗಳೆಲ್ಲ ಸರ್ವನಾಶ ಆಗ್ಬಿಡ್ಲಿ. ಹೇಳೋಣ. ಬಾಯ್ಸ್ ಆ್ಯಂಡ್ ಗರ್ಲ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ಸೊ ಇವತ್ತು ನಿಮಗೆ ಗುಡ್ ಮಾರ್ನಿಂಗ್ ಹೇಳುತ್ತಿರ್ಬೋದು. ನಾವು ಮೈಸೂರಿಂದ. ಸೊ ಮೈಸೂರಿನ ವೆದರು ಯಾವ ಥರ ಇದೆ ನೋಡಿ. ಏನು ನೆನೆ ಜೋಶಲ್ಲಿ ಫುಲ್ಲು ಹೊರಗಡೆನೇ ಊಟ ಮಾಡೋಣ, ಹೊರಗಡೆನೇ ಮಲ್ಕೊಳ್ಳೋಣ ಅಂತ ಅಂದ್ಕೊಂಡು ನೆನೆ ಆ್ಯಕ್ಚುಲಿ ಇಲ್ಲೇ ಮಲಗಿದ್ದು. ಚಾಪೆ ಗಿಪ್ಪೆ ಎಲ್ಲ ಹಾಸ್ಕೊಂಡು ಇವಾಗೆಲ್ಲ ತೆಗೆದುಬಿಟ್ಟಿದ್ದೀವಿ. ಬಟ್ ಒಂದು ಇಡ್ತು ಸೊಳ್ಳೆಗಳು ಅಬ್ಬರಾನ ಯಾಕೆ ಹೇಳ್ತೀರಾ. ಹೆಂಗಂದರೆ ಇಡೀ ನನ್ನ ಲೈಫಲ್ಲಿ ಇಷ್ಟು ವರ್ಷಾಗಿ ಹಿಂಸೆಯಲ್ಲಿ ಮಲಗಿದ್ದು ಮೋಸ್ಟ್ಲಿ ಇದೆ ಅನಿಸುತ್ತೆ. ಸೊ ಆ್ಯಕ್ಚುಲಿ ನಾನು ಊಟಕ್ಕೆ ಕೂತ್ಕೊಂಡಿದ್ದಾಗ ನಮಗೆ ಯಾವುದು ಸೊಳ್ಳೆ ಕಚ್ಚಲಿಲ್ಲ. ಸೊ ಅದಕ್ಕೋಸ್ಕರ ಮೋಸ್ಟ್ಲಿ ಸೊಳ್ಳೆ ಕಚ್ಚೋದಿಲ್ಲ. ಸೊ ಸೊಳ್ಳೆಗಳಿಲ್ವೇನೋ, 3rd ಫ್ಲೋರಲ್ಲಿ ಇದೆಯಲ್ಲ ಮನೆ, ಆರಾಮಾಗಿ ನಾವು ಮಲ್ಕೊಬೋದು ಅಂತ ಅಂದ್ಕೊಂಡಿದ್ದು. ಸ್ವಲ್ಪ ಎಸ್ಟಿಮೇಷನ್ ರಾಂಗ್ ಆಗಿಬಿಡ್ತು. ಅದರ ಆಫ್ಟರ್ ಎಫೆಕ್ಟ್ಸನ್ನು ಅನುಭವಿಸಿದ್ವಿ. ಸದ್ಯಕ್ಕೆ ಒಂದು ಒಳ್ಳೆ ಬ್ಯೂಟಿಫುಲ್ಲಾದ ಸನ್ರೈಸ್ ಆಗ್ತಾಯಿದೆ ಅಲ್ಲಿ. ಸೊ ಇವತ್ತಿನ ದಿನ ಬೇಗನೆ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಎಲ್ಲ ರೆಡಿಯಾಗಿ ನಿಂತ್ಕೊಂಡಿದ್ದೀವಿ. ಸೊ ಹೊರಡಬೇಕಷ್ಟೇ ಇವಾಗ. ಎಲ್ಲಿಗೆ ಹೋಗ್ತಿದ್ದೀವಿ, ಇವತ್ತಿನ ಪ್ಲ್ಯಾನ್ ಏನೇನು, ಏನು ಕತೆ, ಯಾರ್ಯಾರು ಬರ್ತಿದ್ದಾರೆ, ಬರೀ ನಾವಷ್ಟೇ ಅಲ್ಲ. ಸೊ ಮೈಸೂರಿಂದನೂ ಕೆಲವು ಫ್ರೆಂಡ್ಸ್ಗಳು ಬರ್ತಾಯಿದ್ದಾರೆ. ಸೊ ಯಾರ್ಯಾರು ಎಲ್ಲೆಲ್ಲಿ ಮೀಟ್ ಆಗ್ತೀವಿ, ಎಲ್ಲಿಂದ ಎಲ್ಲಿಗೆ ಹೋಗ್ತೀವಿ ಎಲ್ಲದನ್ನು ಆನ್ ದಿ ವೇ ಹೋಗ್ತಾ ಹೇಳ್ತೀನಂತೆ. ಸೊ ಗೈಸ್, ಹೊರಡ್ತಾ ಇದ್ದೀವಿ. ಸದ್ಯಕ್ಕೆಲ್ಲ ರೆಡಿ ಏನು ಆವಾಗಲೇನೂ ಆಗಿದ್ವಿ ರೆಡಿ. ಸೊ ಇವಾಗ ಯಾವ ಏರಿಯಾ ಬರೋ ಇದು, ಯಾವ ಏರಿಯಾ ಇದು? ಗೂಟ್ಕಳ್ಳಿ. ಸೊ ಗೂಟ್ಕಳ್ಳಿಯಿಂದ ಹೊರಡ್ತಾ ಇದ್ದೀವಿ. ಸೊ ಔಟ್ಸ್ಕರ್ಟ್ಸ್ ಆಫ್ ಮೈಸೂರು. ನಮ್ಮ ಆಶಿನ ಇಲ್ಲೇ ಪಾರ್ಕ್ ಮಾಡಿದ್ದು ನೋಡಿ. ಸೈಲೆಂಟಾಗಿ ಸೈಡಲ್ಲಿ ನಿಂತಿದ್ಲ ಆಶಿ. ಸೊ ಇವಾಗ ಒಂದು ಲೆವೆಲಿಗೆ ಲಾಂಗ್ ಸ್ಪಿನ್ ಅಂದ್ಕೊಳ್ಳಿ, ಹೊರಟು ಬರೋಣ. ಇವಾಗ ಪ್ಲ್ಯಾನ್ ಏನಪ್ಪ ಅಂದರೆ BR ಹಿಲ್ಸ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಫಸ್ಟ್ ಸ್ಟಾಪ್ ಅಲ್ಲ, ಇವತ್ತಿನ ಫಸ್ಟ್ ಡೆಸ್ಟಿನೇಷನ್ BR ಹಿಲ್ಸು. ಆಮೇಲೆ ಹೋಗ್ತಾ ಏನೇನು ಪ್ಲ್ಯಾನ್ ಆಗುತ್ತೆ, ಏನು ಕತೆ ನೋಡೋಣಂತೆ. ಬಟ್ ಸದ್ಯಕ್ಕಂತೂ ನನ್ನ ಫ್ರೆಂಡ್ಸ್ನ ಜಾಸ್ತಿ ತೋರಿಸ್ತಾ ಇಲ್ಲ ನನ್ನ ಬ್ಲಾಗಲ್ಲಿ. ಎಲ್ಲೋ ಒಂದು ಕಡೆ ಏನಾರು ಅನ್ಕಂಫರ್ಟೇಬಲ್ ಆಗ್ತಾರಾ ಅವರು ಅಂತ ಅನ್ನಿಸ್ತಾ ಇದೆ. ಬಿಕಾಸ್ ಇವರೆಲ್ಲರೂ ನನಗೆ ಹೊಸ ಪರಿಚಯ, ಹೊಸ ಫ್ರೆಂಡ್ಸು. ಸೊ ಹಾಗಾಗಿ ಅನ್ಕಂಫರ್ಟೇಬಲ್ ಆಗ್ತಾರಾ ಅನ್ನೋ ಒಂದು ಪ್ರಶ್ನೆ. ಅದಕ್ಕೋಸ್ಕರ ಜಾಸ್ತಿ ತೋರ್ಸೋಕೆ ಹೋಗ್ತಾಯಿಲ್ಲ. ಇಲ್ಲ ಕಾನ್ವರ್ಸೇಷನ್ ಯೂಶ್ವಲಾಗಿ ನಾನು ನಮ್ಮ ಫ್ರೆಂಡ್ಸ್ ಜೊತೆ, ಅಂದರೆ ನಮ್ಮ ಫ್ರೆಂಡ್ಸು, ಇವರು ನಮ್ಮ ಫ್ರೆಂಡ್ಸೇ, ಬಟ್ ಒಂದು ಲೆವೆಲಿಗೆ ರೆಗ್ಯುಲರಾಗಿ ನನ್ನ ಬ್ಲಾಗಲ್ಲಿ ಕಾಣಿಸ್ಕೊಳ್ಳೋ ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂಡು ಬಿದ್ದಿರ್ತೀವಲ್ಲ. ಸೊ ಆ ಥರ ಇಲ್ಲಿ ಸ್ವಲ್ಪ ಮಿಸ್ಸಿಂಗ್ ಅನ್ನಿಸ್ಬೋದು ನಿಮಗೆ. ಕೆಲವರು ಪ್ರೈವಸಿನ ನಾವು ರೆಸ್ಪೆಕ್ಟ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಆ ಸ್ಪೇಸ್ನ ಅವರು ಕೊಟ್ಟಿದ್ದೀನಿ. ಅವರೇನು ಹೇಳಿಲ್ಲ ತೋರಿಸ್ಬಾರ್ದು ಅದು ಇದು ಅಂತ ಇಲ್ಲ, ಬಟ್ ಯಾರು ಹೊಸದಲ್ವ ನಮಗೆ. ಸೊ ಹಾಗಾಗಿ ಒಂದು ಸ್ವಲ್ಪ ನಾನೇ ಗ್ರ್ಯಾಜುಯಲಾಗಿ ತೋರಿಸ್ತೀನಿ, ಓಕೆನಾ. ವೆದರ್ ಮಾತ್ರ ಮಸ್ತಾಗಿದೆ. ಯಾಕೋ ನನ್ನ ಗಾಡಿ ಸ್ವಲ್ಪ ವಾಲ್ಟೈತಲ್ಲ. ಕ್ರಿಕೆಟ್ ಆಡ್ತಾವ್ರೆ ಬಾಯ್ಸು. ಒಳ್ಳೆ ಸನ್ರೈಸು. ಇವತ್ತು ವೀಕೆಂಡು. ಯೂಶ್ವಲಾಗಿ ನೀವೆಲ್ಲ ನೋಡಿರ್ಬೋದು, ವೀಕೆಂಡ್ಸ್ ಎಲ್ಲ ಯಾವ ಜಾಗಕ್ಕೂ ಹೋಗೋದಕ್ಕೆ ನಾನು ಪ್ಲ್ಯಾನ್ ಮಾಡ್ಕೊಳ್ಳಲ್ಲ, ಪ್ರಿಫರ್ ಮಾಡಲ್ಲ. ಬಟ್ ಇವತ್ತು ಹೋಗ್ತಾಯಿದ್ದೀವಿ. ಯಾಕೆ ಅಂತ ಹೇಳಿದ್ರೆ ಸುಮಾರು ಜನ ಫ್ರೆಂಡ್ಸ್ ಇದ್ದಾರಲ್ಲ, ಅವರೆಲ್ಲರೂ ಫ್ರೀ ಆಗೋದು ವೀಕೆಂಡೇ. ಸೊ ಹಾಗಾಗಿ ಅವರೆಲ್ಲರಿಗೂ ಅಡ್ಜಸ್ಟ್ ಆಗೋ ಥರ ಒಂದು ಟೈಮು, ಡೇಟು ಫಿಕ್ಸ್ ಮಾಡ್ಕೊಂಡು ನಾವು ಹೋಗ್ತಾ ಇರೋದು. ಏನು ಖಾಲಿ ರೋಡ್ಗಳಿದೆ ನೋಡ್ರಿ, ಯಪ್ಪ ಮಸ್ತು. ನಾನು ಆ್ಯಕ್ಚುಲಿ ಕುತ್ಕೊಂಡು ಬಂದಿದ್ದು ಗಾಡಿನಲ್ಲಿ ಒಂದು ಲೆವೆಲಿಗೆ ನೋವು ಕೊಟ್ಟಿದೆ ಬ್ಯಾಕು. ಸೊ ನೋವ್ತಾ ಇದೆ. ಇವಾಗ ಉರಿತೈತೆ. ಅಲ್ಲೇನು ಟಿಕ್ ಟಾಕ್ ಮಾಡ್ತಾವ್ರೆ, ರೀಲ್ ಮಾಡ್ತಾಯಿದ್ದಾರೆ. ಸನ್ರೈಸ್ ವ್ಯೂ ಪಾಯಿಂಟ್ ಇದೆ ಅಂತ. ಕುಂಡಿ ನೋವ್ತಾ ಇಲ್ವಾ? ನನಗೆ ಉರಿತೈತೆ ಸ್ವಲ್ಪ. ಆ್ಯಕ್ಚುಲಿ ನನಗಿಂತ ಜಾಸ್ತಿ ಅವ್ರಿಗೆ ನೋವ್ತಾ ಇದ್ದಿದ್ದು ನೆನ್ನೆ. ಹಿಂದೆ ಕುತ್ಕೊಳ್ಳೋಕ್ಕಾಗ್ತಾಯಿಲ್ಲ ಬ್ರೋ, ಸೀಟ್ ಹಾರ್ಡ್ ಇದೆ, ಪಿಲಿಯನಾಗಿ ಕುತ್ಕೊಳ್ಳೋದು ಸ್ವಲ್ಪ ಕಷ್ಟ ಅಂತ ಹೇಳ್ತಾಯಿದ್ರು. ಸೊ ಅವ್ರಿಗೋಸ್ಕರನೇ 2-3 ಬ್ರೇಕ್ಗಳು ಜಾಸ್ತಿ ಹಾಕಿದ್ದು ನಾವು. ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ರಾಜ ರಾಮ್. ಏರಿಯಾ ಮಾತ್ರ ಸಖತ್ತಾಗಿದೆ ಇದು. ನನಗೆ ಈ ಥರ ಇಷ್ಟ ಗುರು. ಎಷ್ಟು ನೆಮ್ಮದಿಯಾಗಿದೆ ನೋಡಿ. ಕಡಿಮೆ ಮನೆಗಳು, ಖಾಲಿ ರೋಡ್ಗಳು, ಪಕ್ಕಾ ರೆಸಿಡೆನ್ಷಿಯಲ್ ಜಾಗ ಇದು. ಆಲ್ಮೋಸ್ಟ್ ಮೈಸೂರು ಎಲ್ಲ ರೆಸಿಡೆನ್ಷಿಯಲ್ ಲೆಕ್ಕಕ್ಕೆ ಬರುತ್ತೆ ಬೆಂಗಳೂರು ಕಂಪೇರ್ ಮಾಡಿಕೊಂಡ್ರೆ. ಬಟ್ ಈ ಜಾಗ ನನಗೆ ತುಂಬ ಇಷ್ಟ ಆಯಿತು. ಫ್ಯೂಯಲ್ ಹಾಕ್ಸ್ಬೇಕಾಗಿತ್ತು ಗೈಸ್ ಪಟ್ ಅಂತ ಹೇಳ್ಬಿಟ್ಟು ಅವ್ರು ಫ್ಯೂಯಲ್ ಹಾಕ್ಸ್ಕೊಂಡ್ರು. ನಂದಿದೆ, ನೆನ್ನೆ ಬೆಂಗಳೂರಿಂದ ಬಂದಿದ್ದೇನೆ. ಸೊ ನನಗೇನು ಅವಶ್ಯಕತೆ ಇಲ್ಲ. ಸೊ ನೆಕ್ಸ್ಟ್ ಎಲ್ಲರೂ ಸ್ಟಾಪ್ ಮಾಡೋಣ, ಒಂದು ಟೀ ಕುಡಿದ್ಬಿಟ್ಟು ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀವಿ. ಟೈಮ್ ಈಗ 7:30 ಆಗಿದೆ. 7:30 ಆಗಿರೋ ಎಷ್ಟು ಬ್ಯೂಟಿಫುಲ್ ಆಗಿದೆ ಗುರು, ನಿಜವಾಗ್ಲೂ ಸಖತ್ ಸನ್ರೈಸು. ಹಾಂ ಅಲ್ಲ, ಗುಡ್ ಮಾರ್ನಿಂಗ್ ಸರಿ. ಇಲ್ಲಿ ನಿಲ್ಸಿದ್ದು ಏನು ಬ್ಯೂಟಿಫುಲ್ಲಾಗಿ ಕಾಣ್ತಾಯಿದೆ ಗುರು ಮೈಸೂರು. ಯಪ್ಪ ಸೂಪರ್. ಸೊ ನಮ್ಮ ಗಾಡಿನ ಆ ಎಂಡಲ್ಲಿ ನಿಲ್ಸಿದ್ದೀನಿ. ಆ ಇನೋವಾ ಪಕ್ಕದಲ್ಲಿದೆ ಗಾಡಿ, ಬಟ್ ಕಾಣಿಸೋದಿಲ್ಲ ಇಲ್ಲಿಂದ. ಸೊ ಇಲ್ಲೊಂದು ಟೀ ಕುಡಿದ್ಬಿಟ್ಟು ಅದಾದ್ಮೇಲೆ ಮುಂದಕ್ಕೆ ಹೋಗೋಣ ಅಂತ. ಯಾವ ಸೈಡ್ ಹೋಗ್ಬೇಕು ಬ್ರೋ? ರೈಟ್ ಸೈಡಾ?
ಓಕೆ ಹಿಂದೆ ಬಂದ್ಬಿಟ್ಟು ಇಲ್ಲಿ ಟೀ ಕುಡಿತಾ ಇದ್ದೀವಿ. ಬೈಸ್ ಚೇರ್ಸ್ ಅಡೀರಿ ಬೈಸ್. ಆ್ಯಂಡ್ ಚೇರ್ಸ್ ಜೊತೆಗೆ ಅಲ್ಲೂ ನೋಡ್ಕೊಂಬಿಡಿ. ಏನು ಗುರು ಹಿಂಡೆ ಅಂದಿಗಳಿದ್ದಾವೆ. ಹೊರಡ್ತಾ ಇದ್ದೀವಿ. ಸೊ ರೈಟ್ಗೆ ಹೊರಡಬೇಕು. ಆ್ಯಕ್ಚುಲಿ ಇಷ್ಟೊತ್ತಿಗೆಲ್ಲ ನಾವು BR ಹಿಲ್ಸ್ ಇದ್ದಿದ್ದಿದ್ರೆ ಏನು ಚೆನ್ನಾಗಿರೋದಲ್ವಾ. ಒಳ್ಳೆ ಫಾಗಿ ವೆದರು, ಬೆಟ್ಟದ ಮೇಲೆ ಮಸ್ತಾಗಿರೋದು. ನಾವು ನೋಡಿದ್ರೆ ಇನ್ನೂ ಇಲ್ಲೇ ಬಿದ್ದಿದ್ದೀವಿ. ಹೋಗೋದಾ ಬೇಡವಾ ಅಂದ್ಕೊಂಡು ಫ್ರೆಂಡ್ಸು ಜಾಯಿನ್ ಆಗ್ತಾರೆ ಅಂತ ಹೇಳಿದ್ನಲ್ಲ. ಸೊ ಅವರೂ ಬಂದರು. ಸೊ ಇವಾಗ ಎಲ್ಲರೂ ಐ ಥಿಂಕ್ ಎಷ್ಟು ಜನ ಇದ್ದೀವಿ ನಾವು, 2, 4, 5 ಜನ ಹೋಗ್ತಾಯಿದ್ದೀವಿ ಜೊತೆಯಲ್ಲಿ. ಸೊ ಅವರೆಲ್ಲ ಮುಂದೆ ಪಾಸ್ ಆಗಿದ್ದಾರೆ. ನಾನು 10 ಕಡೆ ನಿಲ್ಸಿದ್ನಲ್ಲ ಗಾಡಿನ. ಸೊ ನಾನು ಗಾಡಿ ತರೋದು ಒಂಚೂರು ಲೇಟ್ ಆಯಿತು. ಲೆಟ್ಸ್ ಗೋ. ಬಾ ನೆನ್ನೆ ಬರಬೇಕಾದ್ರೆ ಅವನ ಅಜ್ಜಿ ಫ್ರಸ್ಟ್ರೇಟ್ ಆಗ್ಬಿಟ್ಟಿತ್ತು ಹಂಪ್ಸಿಂದ. ಇವತ್ತೇ 90s ಕ್ರಾಸು, 100s ಆಲ್ಮೋಸ್ಟ್ ರೀಚ್ ಆದೆ ಅನ್ಕೋತೀನಿ. ಆಶಿ ಬೇಜಾರಾಗ್ಬಿಟ್ಟಿರ್ತಾಳೆ ನೆನೆ, ಯಾವ ಇವನು ಮಾತೆತ್ತರೆ ಬ್ರೇಕ್ ಹೊಡಿತಾನೆ ಅಂತ. ಇವಾಗ ನೋಡ್ರಿ ಫುಲ್ ಖುಷ ಆಶಿ. ಇದೇ ಜೋಶಲ್ಲಿ ಎಲ್ಲರೂ ಮರೀದಂಗೆ ಒಂದೊಂದು ಲೈಕ್ ಹಾಕ್ಬಿಡಿ. ಬ್ಲಾಗ್ನ ಯಾರ್ಯಾರು ನೋಡ್ತಾ ಇದ್ದೀರಾ ನಿಮ್ಮದು ಇರಲಿ ಅಂತ ಒಂದೊಂದು ಹಾಕಿದ್ರೆ ಚೆನ್ನಾಗಿರುತ್ತೆ. ಆ್ಯಂಡ್ ನಿಮಗೆ ಅನಿಸಿದ ಕಮೆಂಟ್ ಹಾಕಿ, ಹಾರ್ಟ್ ಕೊಡ್ತೀರಾ ಕಮೆಂಟ್ ಹಾಕಿ, ಫೀಡ್ಬ್ಯಾಕ್ ಕೊಡ್ತೀರಾ ನಮ್ಮ ಬ್ಲಾಗ್ಸ್ ಬಗ್ಗೆ ಕಮೆಂಟ್ ಹಾಕಿ. ನೆಕ್ಸ್ಟ್ ಯಾವ ಥರ ಬ್ಲಾಗ್ಸ್ ನೋಡೋಕ್ಕೆ ಇಷ್ಟಪಡ್ತೀರಾ, ಆ ಥರ ಏನಾದರೂ ನಿಮ್ಮ ರಿಕ್ವೈರ್ಮೆಂಟ್ ಇದ್ದರೆ ಅದನ್ನು ಕಮೆಂಟ್ ಹಾಕಿ. ನಾನು ಪ್ರತಿಯೊಂದು ಕಮೆಂಟ್ನೂ ಓದ್ತಾ ಇದ್ದೀನಿ. ಸುಮಾರು ಜನ ಇದಕ್ಕೆ ಮುಂಚೆನೂ ಸುಮಾರು ಕಮೆಂಟ್ಗಳು ಹಾಕಿದ್ದೀರಾ. ಸೊ ಅದರಲ್ಲಿ ಪಿಕ್ ಮಾಡಿ ಟಾಪಿಕ್ಸ್ನ ಎಲ್ಲ ಇಟ್ಟಿದ್ದೀನಿ. ಆದಷ್ಟು ಬೇಗ ಒಂದು ಡಿಫ್ರೆಂಟ್ ಟೈಪ್ ಆಫ್ ಕಂಟೆಂಟ್ನ ತೊಗೊಂಬರಬೇಕು ಅಂತ ಇದ್ದೀನಿ. ಆದಷ್ಟು ಬೇಗ ಬರುತ್ತೆ. ಇವರೆಲ್ಲ ಏನು ಇಷ್ಟೊಂದು ಸ್ಪೀಡಾಗಿ ಹೋಗ್ಬಿಟ್ಟಿದ್ದಾರಾ? ನಾನೇ 100ರಲ್ಲಿ ಹೊಡಿತಾ ಇದ್ದೀನಿ, ನನಗಿಂತ ಮುಂಚೆ ಹೋಗ್ಬಿಟ್ಟವ್ರೆ. ಹಿಂಗೆ ನನಗನ್ನಿಸ್ದಂಗೆ ಇದು ಮೋಸ್ಟ್ಲಿ ನಂಜನಗೂಡು ರೂಟ್ ಅನಿಸುತ್ತೆ. ಐ ಆಮ್ ಸಾರಿ ಗೈಸ್ ತಪ್ಪಾಗಿದ್ದರೆ. ನಾನು ಲಾಸ್ಟ್ ಟೈಮ್ ನಂಜನಗೂಡಿಗೆ ಫ್ಯಾಮಿಲಿ ಜೊತೆ ಹೋಗಿದ್ನಲ್ಲ. ಸೊ ಅವಾಗ ಒಂದು ಸ್ವಲ್ಪ ನೆನಪಿದೆ ಈ ರೂಟು. ಮೋಸ್ಟ್ಲಿ ಇದೆ ಅನ್ಕೋತೀನಿ. ಅದರಲ್ಲೂ ಆ ಟೋಲ್ ತಿಂದೆ. ಸೊ ಆ ಟೋಲ್ ನೋಡಿದಾಗ ನಂಜನಗೂಡು ಕರೆಕ್ಟಾಗಿದೆ. ರೂಟ್ ವಿಷಯದಲ್ಲಿ ನನಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಇಲ್ಲ. ಅದು ಈ ಮ್ಯಾಪ್ಸು ಈ ಟೆಕ್ನಾಲಜಿಗೆಲ್ಲ ಆ ಲೆವೆಲ್ಗೆ ಅಡ್ಜಸ್ಟ್ ಆಗ್ಬಿಟ್ಟಿದ್ದೀವಿ ನಾವು. ಅದಿಲ್ಲ ಅಂತ ಹೇಳಿದ್ರೆ ಏನೋ ತಲೆ ಓಡಿಸೋದಿಲ್ಲ. ಏನೋ ಒಂದು ನೋಡ್ತಾ ಇದ್ದೀವಿ, ಅದೇನೋ ತೋರಿಸ್ತಾ ಇದೆ, ಸರಿ ಅದನ್ನೇ ಫಾಲೋ ಮಾಡ್ಕೊಂಡು ಹೋಗೋಣ ಅನ್ನೋ ಥರ ಮೈಂಡ್ ಟ್ರೈನ್ ಆಗಿಬಿಟ್ಟಿದೆ ನಮ್ಮದೆಲ್ಲ. ವೆಲ್ಕಮ್ ಟು ದಕ್ಷಿಣ ಕಾಶಿ ನಂಜನಗೂಡು. ನೋಡಿ ಬ್ರೋ, ಕೊಳ್ಳೇಗಾಲ ಹತ್ರನೇ ಇದೆ. ಹೋಗ್ಬಿಟ್ಟು ಅಟ್ಲೀಸ್ಟ್ ಒಂದಿಷ್ಟು ಮಾಟ ಮಂತ್ರ ಮಾಡ್ಸೋಣ. ಅವನ ಅಜ್ಜಿನ ನಮ್ಮ ಶತ್ರುಗಳೆಲ್ಲ ಸರ್ವನಾಶ ಆಗಿಬಿಡ್ಲಿ. ಸ್ವಲ್ಪ ಕನ್ಫ್ಯೂಷನ್ ಆಗ್ತಾಯಿದೆ ರೂಟಲ್ಲಿ. ನಮಗೆ ಅಂತ ಈ ಸ್ವಿಫ್ಟ್ ಅವರು ಜಾಗ ಬಿಟ್ಟಿದ್ದಾರೆ. ಇನ್ನೊಬ್ಬರು ಫ್ರೆಂಡು ಈ ರೂಟಲ್ಲಿ ಹೋಗೋಣ ಅಂತ, ಇವರು ಈ ರೂಟಲ್ಲಿ ಹೋಗೋಣ ಅಂತ, ಕೊನೆಗೆ ಈ ರೂಟಲ್ಲೇ ಹೋಗೋಣ ಅಂತ ಅಂದ್ಬಿಟ್ಟು ಇದಕ್ಕೆ ಜೈ ಅಂತ ಇದ್ದೀವಿ. ಅಲ್ಲ ಗುರು, ನನಗೊಂದು ಅರ್ಥ ಆಗಲಿಲ್ಲ. ಇಲ್ಲಿ ಬಂದುಬಿಟ್ಟು ಇದೇ ಟ್ರ್ಯಾಕಲ್ಲೇ ನಾವು ನಿಂತ್ಕೊಬೇಕು. ಸ್ಟಾಪ್ ಮಾಡಿತ್ತು ಟ್ರೈನ್ ಹೋಗೋದಕ್ಕೆ. ಅಲ್ಲೇ ಮಾಡ್ಬೋದಿತ್ತು. ಅದೇನು ಬಳಸ್ಕೊಂಡು ಇಲ್ಲಿ ಬಂದುಬಿಟ್ಟು ಸ್ಪೆಷಲಾಗಿ ಇಲ್ಲಿ ನಿಲ್ಲೋದು. ಹೇಳೋಣ, ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಹೇಳೋಣ, ಯಾಕಣ್ಣ ಅಷ್ಟೊಂದು ನೋಡ್ಬಿಟ್ಟು ಹೇಳು ಅಂದ ತಕ್ಷಣ ತಿರುಗ್ತೀರಾ? ಅವ್ರು ಅವಾಗಿಂದ ನೋಡ್ತಾ ಇದ್ರು, ಅದಕ್ಕೆ ಓಲಿ ಹೇಳೋಣ ಅಂದೆ. ಕೆರ್ಕೊಂಬಿಟ್ಟಾರೆ ಹಾಕೊಂಡು. ರಾತ್ರಿ ಯಾವ ಲೆವೆಲಿಗೆ ಸೊಳ್ಳೆ ಅಂದರೆ ಗೈಸ್, ಬೆಳಗ್ಗೆ ಎದ್ಬಿಟ್ಟು ಸ್ನಾನಕ್ಕೆ ಹೋಗ್ಬೇಕಾದ್ರೆ ನೋಡ್ಕೋತೀನಿ ಇವೆಲ್ಲ ಊದ್ಕೊಂಬಿಟ್ಟಿದೆ ನಂದು. ಇವಾಗ ಎಷ್ಟೋ ಪರವಾಗಿಲ್ಲ. ಆ ಲೆವೆಲಿಗೆ ಸೊಳ್ಳೆ ಕಚ್ಚಿರೋದು ರಾತ್ರಿ. ಈರ್ಬಿಟ್ಟಿದೆ, ಏನೋ ಒಂದು ಅರ್ಧ ಲೀಟರ್ ರಕ್ತ ಈರ್ಬಿಟ್ಟಿರುತ್ತೆ. ಓಹೋ ಹೋ ಕುರಿ ಮಂದೆ ನುಗ್ಗುತ್ತಲ್ಲ ಹಂಗೆ ಅದೇ ಫೀಲ್ ಬರ್ತೈತೆ ನನಗೆ. ಏನು ಗುರು ಇದು, ಇಲ್ಲೊಂದು ರೈಲ್ವೆ ಕ್ರಾಸಿಂಗ್ ಇದೆ, ಇಷ್ಟೊಂದು ರೈಲ್ವೆ ಕ್ರಾಸಿಂಗ್ಗಳಿದಾವ. ಅಲ್ಲಿ ಹೋಗ್ತಿದ್ದು ಯಾವ ಟ್ರೈನು, ಇಲ್ಲಿ ಬರ್ತಿರೋದು ಈ ರೂಟ್ ಯಾವ ಟ್ರೈನ್ದು ಅಂತ. ಬಾಯ್ಸ್ ಎಲ್ಲ ಯಾವ ಲೆವೆಲಿಗೆ ಕೆಚ್ತಾ ಇದ್ದಾರೆ. 80s ಎಲ್ಲ ಕ್ರಾಸ್ ಮಾಡ್ತಾ ಇದ್ದಾರೆ. ನಾನೇ ಸ್ಲೋ ಆಗಿ ಹೋಗ್ತಾ ಇದ್ದೀನಿ. 2 ಗಾಡಿನೂ, ಇನ್ನೊಂದು ಮೊಪ್ಪೆಡ್ ಇರೋದು ಅದು ಅಷ್ಟೇ ನಮ್ಗೆ ಇವ್ರಿಗಿಂತ ಮುಂದೆ ಐತೆ. ಸೊ ಹೆಂಗಿದೆ ಅಂದರೆ ಮೊಪ್ಪೆಡ್ಡು ಫಸ್ಟಲ್ಲಿ ಐತೆ, ಸೆಕೆಂಡು ಇವರು ಪ್ಲಾಟಿನಮ್ ಇದೆ, ಹಿಂದ್ಗಡೆ ನಾನು ಡಾಮಿನರ್ ಇದೆ. ಸೊ ಯಾವುದು ಸ್ಲೋ ಅಷ್ಟೊಂದು ಕೆಚ್ಚಕ್ಕಾಗಲ್ಲ ಅಂತ ಅಂದ್ಕೊಂಡ್ವಿ, ಅದೇ ಮುಂದೆ ಇದೆ. ನಾವುಗಳೇ ಹಿಂದೆ ಇದ್ದೀವಿ. ಯಾವ್ದು ಕೆಚ್ಬೋದು ಅನ್ನೋದೇ ಅದೇ ಹಿಂದೆ ಇದೆ. ಏನು ಸಖತ್ತಾಗಿದೆ ನೋಡ್ರಿ. ರೋಡು ಮಸ್ತಾಗಿದೆ,
ಪಕ್ಕದಲ್ಲಿ ವ್ಯೂನೂ ಮಸ್ತಾಗಿದೆ. ಇವತ್ತು ಆಲ್ರೆಡಿ 50 ಕಿಲೋಮೀಟರ್ ಡನ್ನು, ಓಕೆನಾ. ಬಂದಿದ್ದೇ ಗೊತ್ತಾಗಿಲ್ಲ 50 ಕಿಲೋಮೀಟ್ರು, ಅಷ್ಟು ಆರಾಮಾಗಿ ಸಲೀಸಾಗಿ ಬಂದಿದ್ದೀವಿ. ನೆನ್ನೆ ಅಪ್ಪ ಏನು ಇಡ್ತು ಅಂತೀರಾ ವೇದನೆ. ಎಷ್ಟು ಹಂಪು ಅಂದರೆ ಅಷ್ಟು ಹಂಪು. ನನ್ನ ಅಜ್ಜಿ ಹಂಪು ಬಗ್ಗೆ ಮಾತಾಡಿದಾಗೆಲ್ಲ ಬರುತ್ತೆ. ನಾನು ಹೇಳ್ತಿಲ್ವಾ, ನೆನ್ನೆ ಫೋಬಿಯಾ ಆಗ್ಬಿಟ್ಟಿದೆ ನನಗೆ ಹಂಪು ವಿಷಯದಲ್ಲಿ. ಅಷ್ಟು ಲೆವೆಲ್ಗೆ ಈ ಬ್ರುಜ್ ಖಲೀಫಾ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತೆ, ಏನೇನೆಲ್ಲ ಹೆಸರು ಬಂದುಬಿಡ್ತು. ದುಬೈಗೆ ಹೋಗೋಕ್ಕೆ ಆಗಿಲ್ಲ ನಿಮ್ಮ ಕೈಲಿ ಅಂತ ಅಂದರೆ ಬುರ್ಜ್ ಖಲೀಫಾ ಫೀಲ್ ತೊಗೊಬೇಕಂದ್ರೆ ನೋಡಿ, ಬ್ರುಜ್ ಖಲೀಫಾ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ ಎಲ್ಲೋ ಇದೆಯಂತೆ. ರೈಲ್ವೆ ಕ್ರಾಸಿಂಗ್ ಮೇಲೆ ರೈಲ್ವೆ ಕ್ರಾಸಿಂಗ್, ಇವೆಲ್ಲ ಯಾವ ರೂಟು? ಇದೇನೋ ತಮಿಳ್ನಾಡು ರೂಟಾ? ವೆಲ್ಕಮ್ ಟು ಚಾಮರಾಜನಗರ, ಲ್ಯಾಂಡ್ ಆಫ್ ಫೋಕ್ ಆರ್ಟ್. ಅಫಿಷಿಯಲ್ ಎಂಟ್ರಿ ಕೊಟ್ಟಿದ್ದೀವಿ ಚಾಮರಾಜನಗರ ಡಿಸ್ಟಿಕ್ಗೆ ನಾವೀಗ, ಮೈಸೂರು ಬಿಟ್ಟು. ಸೊ ಲೆಟ್ ಅಸ್ ಗೋ. ಆ್ಯಕ್ಚುಲಿ ತಿಂಡಿಗೆ ಒಂದು ಸ್ಟಾಪ್ ಹಾಕಬೇಕಾಗಿತ್ತು. ಸೊ ಸುಮ್ಮನೆ ಹೋಯ್ತಾನೇ ಇದ್ದೀವಿ. ಎಲ್ಲಿ ಸ್ಟಾಪ್ ಹಾಕೋದು ಏನು ಕತೆ ಗೊತ್ತಿಲ್ಲ. ನನಗನ್ನಿಸ್ದಂಗೆ ನಾನು ಮೊದಲನೇ ಸರಿ ಅನಿಸುತ್ತೆ ಚಾಮರಾಜನಗರಕ್ಕೆ ಬರ್ತಾ ಇರೋದು. ಇದಕ್ಕೆ ಮುಂಚೆ ಬಂದಿದ್ದ ಯಾವಾಗ ಬಂದಿದ್ದೆ ನನಗೆ ನೆನಪೇ ಇಲ್ಲ. ಅಟ್ಲೀಸ್ಟ್ ಈ ರೋಡಲ್ಲಂತೂ ನಾನು ಫಸ್ಟ್ ಬಂದಿರೋದು ಅನ್ಕೋತೀನಿ. ಟ್ರಾವೆಲ್ ಮಾಡಿದರೆ ಬೇರೆ ಯಾವ್ದಾದ್ರು ಚಾಮರಾಜನಗರ ಡಿಸ್ಟಿಕ್ ಸುತ್ತಮುತ್ತ ಎಲ್ಲರೂ ಟ್ರಾವೆಲ್ ಮಾಡಿರ್ತೀನಿ ಏನೋ. ಸೊ ಇಲ್ಲೇ ಎಲ್ಲರೂ ಸ್ಟಾಪ್ ಹಾಕ್ಬಿಡೋಣ ತಿಂಡಿಗೆ. ಓಕೆ ಸೊ ಗೈಸ್, ಇಲ್ಲೇ ಸಿಟಿ ಒಳಗೆ ವಾಪಸ್ ಆ್ಯಕ್ಚುಲಿ ಮುಂದೆ ಹೋಗಿದ್ವಲ್ಲ, ಆಮೇಲೆ ಮತ್ತೆ ವಾಪಸ್ ಹಿಂದೆ ಬಂದುಬಿಟ್ಟು ಸ್ಟಾಪ್ ಮಾಡಿದ್ದೀವಿ ಈ ಜಾಗದಲ್ಲಿ ತಿಂಡಿಗೋಸ್ಕರ. ಬನ್ನಿ ಹೋಗೋಣ, ತಿನ್ನೋಣ, ಹೊಟ್ಟೆಗೆ ಹಾಕೋಣ. ಇವಾಗ ಸಮಾಧಾನ ಆಗುತ್ತೆ, ತಲೆ ಓಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಹೊಟ್ಟೆಗೆ ಬಿದ್ದ ಮೇಲೆ. ಸುಮಾರು ಜನ ಫ್ರೆಂಡ್ಸ್ ಇದ್ದಾರಲ್ಲ, ಸೊ ಅವರೆಲ್ಲರೂ ಸೊ ಓಕೆ ಡೈವರ್ಷನ್ಸ್ ಅದು